ಲತಾ ಮಂಗೇಶ್ಕರ್ ನಿಧನಕ್ಕೆ ಇಡೀ ದೇಶವೇ ಕಂಬನಿ ಮಿಡಿದಿದೆ. ದೇಶದಲ್ಲಿ 2 ದಿನ ಶೋಕಾಚರಣೆ ಇರುತ್ತೆ. ರಾಷ್ಟ್ರಧ್ವಜವನ್ನು ಅರ್ಧ ಮಟ್ಟಕ್ಕೆ ಹಾರಿಸಬೇಕು. ಇನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ರಾಜಕೀಯ, ಸಿನಿಮಾ, ಕ್ರೀಡೆ, ಸಾಮಾಜಿಕ, ಧಾರ್ಮಿಕ ವಲಯದ ಗಣ್ಯಾತಿ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸರಸ್ವತಿ ಲತಾ ಮಂಗೇಶ್ಕರ್ ಅವರು ಕಳೆದ ಹಲವಾರು ದಿವಸಗಳಿಂದ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅವರು ಭಾರತ ದೇಶದ ಸಾರಸ್ವತಿಕ ಲೋಕದಲ್ಲಿ ಮಿನುಗುವ ತಾರೆ. ಕಾಲಾತೀತವಾಗಿ ಗಾನ ಸ್ವರವನ್ನ ಶ್ರೀಮಂತಗೊಳಿಸಿದರು. ಸಾವಿರಾರು ಹಾಡುಗಳನ್ನು ಹಾಡಿದ್ದಾರೆ. ನಮ್ಮ ಭಾರತದ ಕೋಗಿಲೆ ಇವತ್ತು ಹಾಡನ್ನ ನಿಲ್ಲಿಸಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ದುಃಖದ ಸಂಗತಿ. ಇಡೀ ಭಾರತ ದೇಶ ದುಃಖದಲ್ಲಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗಕ್ಕೆ ದುಃಖ ಭರಿಸುವಂತ ಶಕ್ತಿ ಸಿಗಲಿ. ಲತಾ ಮಂಗೇಶ್ಕರ್ ಅವರು ಚಲನಚಿತ್ರ ರಂಗದಲ್ಲಿ ದೊಡ್ಡ ಛಾಪನ್ನ ಮೂಡಿಸಿರ್ತಕ್ಕಂಥವ್ರು. ಬಹಳ ಚಿಕ್ಕ ವಯಸ್ಸಿನಲ್ಲೇ ಹಿನ್ನೆಲೆ ಗಾಯಕಿಯಾಗಿ ಸುಮಾರು 30,000ಕ್ಕೂ ಹೆಚ್ಚು ಹಾಡುಗಳನ್ನ ಅವರು ಹಾಡಿದ್ದಾರೆ. ದೇಶ ಕಂಡಂತ ಅಪರೂಪದ ಗಾಯಕಿ. ಸೊ ಅವರಿಗೆ ಸುಮಾರು 92 ವರ್ಷ ಆಗಿತ್ತು. ಇವತ್ತು ಅವರ ಸಾವಿನಿಂದ ಚಲನಚಿತ್ರ ರಂಗ ಬಡವಾಗಿದೆ ಅಂತ ಹೇಳ್ಬೇಕಾಗ್ತದೆ. ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ದೇಶ ಕಂಡಂತ ಅಪ್ರಥಮ ಗಾಯಕಿ ಲತಾ ಮಂಗೇಶ್ಕರ್ ಅವರು ದೈವಾಧೀನರಾಗಿರುವಂಥದ್ದು ಇಡೀ ದೇಶದ ಜನರಿಗೆ ನಾವು ಬಹಳ ನೋವು ತರುವಂಥ ಸಂಗತಿ. ಅವರ ಆತ್ಮಕ್ಕೆ ಶಾಂತಿ. It's a very, very sad day for all of us. When people live, we take it for granted. Somebody like Lataji is not just a singer, not just an icon. I think part of a soul, part of a consciousness of India, something which I really value. ಒಳ್ಳೆ ಹ್ಯೂಮನ್ ಬೀಯಿಂಗ್. ನಾನು ಇದುವರೆಗೂ ನನಗೆ ಅವ್ರನ್ನ ಮೀಟ್ ಮಾಡೋವಂಥ ಒಂದು ಭಾಗ್ಯ ಸಿಕ್ಕಿರಲಿಲ್ಲ. ಅಪ್ಪಾಜಿ ಎಲ್ಲ ಮೀಟ್ ಮಾಡಿದ್ದಾರೆ ಬಾಂಬೆಯಲ್ಲಿ ಒಂದ್ಸತಿ. ಲಾಸೇನೆ ಅವ್ರ ವಾಯ್ಸ್ ಎಷ್ಟೇ ಏಜ್ ಆದರೂ ನೋಡಿ, ಅವ್ರ ವಾಯ್ಸ್ ಮಾತ್ರ ಯಾವತ್ತೂ ಬೆದ್ದಿರಲಿಲ್ಲ. ಅಷ್ಟೊಂದು ಆಮೇಲೆ ಎನ್ಕರೇಜ್ಮೆಂಟ್ ಆಗಲಿ, ಬೇರೆ ಮಕ್ಕಳು ಆಡಬೇಕಾದ್ರೆ ಎನ್ಕರೇಜ್ ಮಾಡೋದಾಗಲಿ, ಹೋಗೋ ಯಾವ್ದಾರ ಒಂದು ಅವ್ರ ಬಗ್ಗೆ ಮಾತಾಡಿ ಅಂದರೆ ಅಷ್ಟು ಎಂಥೂಸಿಯಾಸಮಿಂದ ಮಾತಾಡಿ ಅವ್ರಿಗೆ ಎನ್ಕರೇಜ್ ಮಾಡೋದು ಐ ಥಿಂಕ್ ಒಂದು ಒಳ್ಳೆ ವ್ಯಕ್ತಿತ್ವದ ಒಂದು. ಇನ್ನು ಲತಾ ಮಂಗೇಶ್ಕರ್ ಅವರ ಜೀವನದ ಕೆಲವೊಂದು ಸ್ವಾರಸ್ಯಕರ ಮಾಹಿತಿಗಳನ್ನು ಈಗ ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನ. 13 ವರ್ಷಕ್ಕೆ ಹಾಡಿದಂಥವ್ರು. 1929 ಸೆಪ್ಟೆಂಬರ್ 28ರಂದು ಮಧ್ಯಪ್ರದೇಶದಲ್ಲಿ ಅವರು ಜನನವಾಗುತ್ತೆ. ಅವರ ತಂದೆ ರಂಗ ಕಲಾವಿದರು, ಹೀಗಾಗಿ ಗಾಯನ ಇವರಿಗೆ ರಕ್ತಗತವಾಗಿತ್ತು. 13ನೇ ವಯಸ್ಸಿನಲ್ಲಿ ಮರಾಠಿ ಚಿತ್ರಕ್ಕೆ ಹಾಡಿದ್ರು. ಅವತ್ತು ಶುರುವಾದ ಗಾಯನ ಪಯಣ ನಿಂತದ್ದು 90ನೇ ವಯಸ್ಸಿನಲ್ಲಿ. ಓಕೆ, ಇನ್ನು ಲತಾಜಿ ಅವರಿಗೆ ಬಿಳಿ ಬಣ್ಣ ಅಂತಂದರೆ ಅಚ್ಚುಮೆಚ್ಚು. ಹಾಗಾಗಿ ಅವರು ತಮ್ಮ ಜೀವನದ ಬಹುತೇಕ ಸಮಯ ಬಿಳಿ ಸೀರೆಯನ್ನೇ ಧರಿಸ್ತಾ ಇದ್ರು. ಜೊತೆಗೆ ಸಾಮಾನ್ಯ ಎಲ್ಲರೂ ಬೆಳ್ಳಿ ಕಾಲ್ಗೆಜ್ಜೆ ಹಾಕ್ತಾರೆ, ಆದರೆ ಇವರು ಚಿನ್ನದ ಕಾಲ್ಗೆಜ್ಜೆಗೆ ಮನಸೋತು ಯಾವಾಗಲೂ ಚಿನ್ನದ ಕಾಲ್ಗೆಜ್ಜೆಯನ್ನು ಧರಿಸ್ತಾ ಇದ್ರು. ಇನ್ನು ಬಾಲ್ಯದಿಂದ 2 ಜಡೆ ಹಾಕ್ಕೊಳ್ಳೋದು ಅಂತಂದರೆ ಲತಾಜಿ ಅವರಿಗೆ ತುಂಬ ಖುಷಿ. ಅದೇ ಪ್ರೀತಿ ಕೊನೆ ತನಕ ಇತ್ತು. ಕಾರ್ಯಕ್ರಮಗಳಲ್ಲೂ ಕೂಡ 2 ಜಡೆ ಹಾಕಿ ಬಂದಿದ್ದನ್ನು ನಾವು ಕಾಣಬಹುದು, ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಇನ್ನು ಆರಂಭದ ದಿನಗಳಲ್ಲಿ ಲತಾ ಮಂಗೇಶ್ಕರ್ಗೆ ಕೂಡ ಅವಮಾನಗಳು ಎದುರಾಗಿದ್ವು. ಈಕೆಯದು ಮಂದಸ್ವರ ಅಂತ ಕೆಲವರು ಹಾಡಿಸೋದಕ್ಕೆ ನಿರಾಕರಿಸಿದರು. ಆದರೆ ಛಲ ಬಿಡದ ಲತಾ ಸಂಗೀತ ರಾಣಿಯಾಗಿ ಮೆರೆದರು. ಕೊನೆಗೆ ಯಾರು ಹೀಗಳದಿದ್ರೋ ಅವರೇ ಲತಾ ಮಂಗೇಶ್ಕರ್ ಅವರ ಒಂದು ಹಾಡುಗೋಸ್ಕರ ದುಂಬಾಲು ಬಿದ್ದಿದ್ರಂತೆ. ಇನ್ನು ಲತಾ ಮಂಗೇಶ್ಕರ್ ಅವರಿಗೆ ಕ್ರಿಕೆಟ್ ಅಂದರೆ ಹುಚ್ಚು. 83ನೇ ಇಸ್ವಿನಲ್ಲಿ ಕಪಿಲ್ ದೇವ್ ತಂಡ ವಿಶ್ವಕಪ್ ಗೆದ್ದಾಗ BCCI ಅವರೆಲ್ಲರಿಗೂ ಬಹುಮಾನ ಕೊಡಬೇಕು ಅಂತ ಅಂದ್ಕೊಂಡ್ರು, ದುಡ್ಡಿರಲಿಲ್ಲ. ಆಗ ಲತಾಜಿ ಅವರು ಕಾರ್ಯಕ್ರಮವನ್ನು ಮಾಡಿ 20 ಲಕ್ಷ ದೇಣಿಗೆ ಸಂಗ್ರಹಿಸಿಕೊಟ್ಟಿದ್ರು. ಸಚಿನ್ ತೆಂಡೂಲ್ಕರ್ಗೆ ಮಗನ ಸ್ಥಾನವನ್ನು ಕೊಟ್ಟಿದ್ರು. ಸಚಿನ್ ಆಡ್ತಿದ್ದಾರೆ ಅಂದರೆ ಟಿವಿಯಿಂದ ಆಚೀಚೆ ಕದಲ್ತಾ ಇರಲಿಲ್ಲ. ಇದನ್ನು ಹಲವಾರು ಬಾರಿ ಕಾರ್ಯಕ್ರಮಗಳಲ್ಲಿ ಅವ್ರು ಹೇಳ್ಕೊಂಡಿದ್ರು ಕೂಡ. 8 ದಶಕಗಳ ಕಾಲ ಸಿನಿಮಾ, ಭಜನೆ, ಭಕ್ತಿಗೀತೆ, ದೇಶಭಕ್ತಿಗೀತೆ ಹಾಡಿ ರಂಜಿಸಿದ್ದ ಲತಾಗೆ ಭಾರತ ಮಾತ್ರ ಅಲ್ಲ, ಪಾಕಿಸ್ತಾನ, ಬಾಂಗ್ಲಾದೇಶದಲ್ಲೂ ಅಪಾರ ಅಭಿಮಾನಿ ಬಳಗ ಇದೆ. ಪಾಕಿಸ್ತಾನದ ಸಚಿವ ಫವಾದ್ ಚೌಧರಿ ಇವತ್ತು ಟ್ವೀಟ್ ಮಾಡಿದ್ದು, ದಶಕಗಳ ಕಾಲ ಆಳಿದ್ದ ಲತಾಜಿ ಅವರ ಗಾಯನ ಶಾಶ್ವತ ಮೋಡಿಯಾಗಿರಲಿದೆ ಅಂತ ಹೇಳಿದ್ದಾರೆ. ಇನ್ನು ಶಾಲೆಗೆ ಸೇರದಿದ್ದರೂ ಕೂಡ ಹೋಗಿದ್ರಂತೆ, ಒಂದು ದಿನ ಹೋಗಿದ್ರಂತೆ. ಮೊದಲ ದಿನವೇ ಸಹಪಾಠಿಗಳಿಗೆ ಸಂಗೀತದ ಬಗ್ಗೆ ಲತಾ ಹೇಳ್ತಾ ಇದ್ರು. ಇದನ್ನು ನಿಲ್ಲಿಸುವಂತೆ ಶಿಕ್ಷಕಿ ಗದರಿದ್ರು. ಅದೇ ಕೊನೆ. ಮತ್ತೆ ಅವ್ರ ಸ್ಕೂಲ್ ಕಡೆ ತಲೆ ಹಾಕೋ ನೋಡಲಿಲ್ಲ. ಆದರೆ ಅವರಿಗೆ 6 ಗೌರವ ಡಾಕ್ಟರೇಟ್ ಸಂದಿದೆ. ಬರೋಡಾದ ಮಹಾರಾಜ ಸಯಾಜಿರಾವ್ ವಿವಿ, ಶಿವಾಜಿ ವಿವಿ, ಪುಣೆ ವಿವಿ, ಕೈರಾರ್ಗಢ ಸಂಗೀತ ವಿವಿ, ಹೈದರಾಬಾದ್ ವಿವಿ, ಜೊತೆಗೆ ನ್ಯೂಯಾರ್ಕ್ ವಿವಿಗಳು ಕೂಡ ಇವರಿಗೆ ಗೌರವ ಡಾಕ್ಟರೇಟನ್ನು ಕೊಟ್ಟಿದೆ. ಲತಾ ಅವರಿಗೆ ಮೀನಾ ಖಾದಿಕರ್, ಆಶಾ ಭೋನ್ಸ್ಲೆ, ಉಷಾ ಮಂಗೇಶ್ಕರ್ ಅಂತಕ್ಕಂಥ ತಂಗಿಯರು. ಹೃದಯನಾಥ್ ಮಂಗೇಶ್ಕರ್ ತಮ್ಮ ಇದ್ದರು. ಹಿರಿಯ ಪುತ್ರಿಯಾಗಿದ್ದ ಕಾರಣ ಜವಾಬ್ದಾರಿ ಹೆಚ್ಚಿತು. ಹೀಗಾಗಿ ಲತಾ ಮಂಗೇಶ್ಕರ್ ಅವರು ಅವಿವಾಹಿತೆಯಾಗಿ ಉಳಿದ್ರು. ಮನೆ ನಿರ್ವಹಣೆ, ತಮ್ಮ ತಂಗಿಯರ ಪಾಲನೆಯಲ್ಲಿ ಜೀವನ ಕಳೆದರು. ಇನ್ನು ಲತಾ 25,000ಕ್ಕೂ ಹೆಚ್ಚು ಹಾಡು ಹಾಡಿದ್ದಾರೆ ಅಂತ ಗಿನ್ನಿಸ್ ದಾಖಲಾಗಿತ್ತು. ಆದರೆ ಮೊಹಮ್ಮದ್ ರಫಿ 28,000 ಹಾಡಿದ್ದಾರೆ ಅಂತಲೂ ವಾದ ಇತ್ತು.
ಕೊನೆಗೆ ಕೆಲವರು ಲತಾಜಿ ಅವರು 50,000ಕ್ಕೂ ಹೆಚ್ಚು ಹಾಡು ಹಾಡಿದ್ದಾರೆ ಅಂತ ಹೇಳಿದರು. ಆದರೆ ಲತಾಜಿ ಅವರು ಮಾತ್ರ ನಾನು ಎಷ್ಟು ಹಾಡಿದ್ದೀನಿ ಅನ್ನೋ ಅಂಕಿಅಂಶ ನನ್ನ ಹತ್ರ ಇಲ್ಲಪ್ಪ ಅಂತ ಹೇಳ್ಕೊಂಡಿದ್ರು. ಮೆಲೋಡಿ ಕ್ವೀನ್ಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು 1, 2, 3 ಅದನ್ನು ಒಂದು ಕ್ವಿಕ್ಕಾಗಿ ನೋಡೋದಾದರೆ 1969ನೇ ಇಸ್ವಿಯಲ್ಲಿ ಪದ್ಮಭೂಷಣ, 1969ರಲ್ಲಿ, 1989ರಲ್ಲಿ ದಾದಾ ಸಾಹೇಬ್ ಫಾಲ್ಕೆ, 1993ರಲ್ಲಿ ಫಿಲ್ಮ್ ಫೇರ್ ಜೀವಮಾನ ಸಾಧನೆ, 1999ರಲ್ಲಿ ಪದ್ಮವಿಭೂಷಣ, 2001ರಲ್ಲಿ ಭಾರತ ರತ್ನ. ಇದರ ಜೊತೆಗೆ 73, 75, 90ರಲ್ಲಿ 3 ಬಾರಿ ರಾಷ್ಟ್ರೀಯ ಪ್ರಶಸ್ತಿ, 4 ಬಾರಿ ಫಿಲ್ಮ್ ಫೇರ್ ಉತ್ತಮ ಮಹಿಳಾ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಅವರಿಗೆ ಸಿಕ್ಕಿದೆ. ಜೀವಮಾನ ಸಾಧನೆ ಪ್ರಶಸ್ತಿ ಸಮಾರಂಭದಲ್ಲಿ ಮಾತನಾಡಿದ ಲತಾ ಮಂಗೇಶ್ಕರ್, ಕಲಾವಿದರಿಗೆ ಜೀವಮಾನದ ಸಾಧನೆ ಪ್ರಶಸ್ತಿ ಕೊಟ್ಟು ಅವರ ಜೀವನಕ್ಕೆ ಪೂರ್ಣ ವಿರಾಮ ನೀಡೋದಾ, ಅದ ನಿಮ್ಮ ಯೋಚನೆ ಅಂತ ಹಾಸ್ಯ ಮಾಡಿದರು. ರಾಜ್ಯ ಸಚಿವ ಸಂಪುಟ ಸರ್ಕಸ್ ಮತ್ತಷ್ಟು ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಬಸವರಾಜ ಬೊಮ್ಮಾಯಿ ನಾಳೆ ಬೆಳಗ್ಗೆ 7 ಗಂಟೆಗೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂಥ ಸಾಧ್ಯತೆ. ಈ ವೇಳೆ ಸಂಪುಟ ವಿಸ್ತರಣೆ ಮತ್ತು ಪುನರ್ರಚನೆ ಬಗ್ಗೆ ಪ್ರಸ್ತಾಪಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ವರಿಷ್ಠರ ಭೇಟಿಗೆ ಸಮಯ ಕೇಳಿದ್ದೀನಿ, ಭೇಟಿಗೆ ಅವಕಾಶ ಸಿಕ್ಕಿದರೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಸಚಿವಾಕಾಂಕ್ಷಿಗಳ ಲಾಬಿ ಮುಂದುವರೆದಿದೆ. ರೇಣುಕಾಚಾರ್ಯ ಅವರು ಮಾತನಾಡಿ, ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಕೊಡಲೇಬೇಕು ಅಂತ ಹೇಳ್ತಾರೆ. ಇನ್ನು ರೇಣುಕಾಚಾರ್ಯ ಅವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಇವರೆಲ್ಲರೂ ಕೂಡ ಪ್ರಬಲ ನಾಯಕರ ಮೂಲಕ ವರಿಷ್ಠರ ಮೇಲೆ ಒತ್ತಡ ಹಾಕ್ತಾ ಇದ್ದಾರಂತೆ. ಹಿಜಬ್ ಕೇಸರಿ ಶಾಲು ಸಂಘರ್ಷದ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ಕಾಲೇಜುಗಳಲ್ಲಿ ಏಕರೂಪ ಸಮವಸ್ತ್ರ ನಿಯಮವನ್ನು ನಿನ್ನೆಯಷ್ಟೇ ಜಾರಿಗೆ ತಂದಿದೆ. ನಾಳೆಯಿಂದ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಹಿಜಬ್ ಕೇಸರಿ ಶಾಲು ಧರಿಸೋ ಹಾಗಿಲ್ಲ. ಸರ್ಕಾರ ತಂದಿರುವ ಸಮವಸ್ತ್ರ ಕಡ್ಡಾಯ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಶಿಕ್ಷಣ ಸಚಿವ ನಾಗೇಶ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ನಿನ್ನೆ ಅಷ್ಟೇ ಐಸಿಸಿ ಅಂಡರ್-19 ವರ್ಲ್ಡ್ ಕಪ್ ಟೂರ್ನಿಯಲ್ಲಿ ಇಂಗ್ಲೆಂಡನ್ನು ಮಣಿಸಿ ವಿಶ್ವಕಪ್ ಮುಡಿಗೇರಿಸಿಕೊಂಡ ಭಾರತ ಇವತ್ತು BCCI ಭರ್ಜರಿ ಬಹುಮಾನ ಘೋಷಣೆ ಮಾಡಿದೆ. ಆಟಗಾರರಿಗೆ ಬಹುಮಾನವಾಗಿ 40 ಲಕ್ಷ ತಲಾ ಘೋಷಣೆ ಮಾಡಿದೆ. ಅಂಡರ್-19 ವಿಶ್ವಕಪ್ ಗೆದ್ದು ಭಾರತದ ಕೀರ್ತಿ ಪತಾಕೆ ಹಾರಿಸಿದ ಯಂಗ್ ಟೀಮ್ ಇಂಡಿಯಾಗೆ ಮೋದಿ ಸಹಿತ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆ ಇವತ್ತು ಐತಿಹಾಸಿಕ 1000 ಏಕದಿನ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ವಿರುದ್ಧ ಜಯ ಗಳಿಸಿದೆ. 6 ವಿಕೆಟ್ಗಳ ಜಯ. ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ದುಕೊಂಡ ಟೀಮ್ ಇಂಡಿಯಾ ದಾಳಿಗೆ ಕೆರೆಬಿಯನ್ನರು 176 ರನ್ಗೆ ಪರೇಡ್ ನಡೆಸಿಬಿಟ್ಟು ಆಲ್ಔಟ್ ಆದರು. ಚಾಹಲ್ 4, ಸುಂದರ್ 3, ಪ್ರಸಿದ್ಧ ಕೃಷ್ಣ 2 ವಿಕೆಟನ್ನು ಪಡೆದರು. ಆಟಗಾರರೆಲ್ಲರೂ ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿ ನಮ್ಮನ್ನು ಅಗಲಿದಂತಹ ಲತಾ ಮಂಗೇಶ್ಕರ್ ಅವರಿಗೆ ಗೌರವ ವಂದನೆಯನ್ನು ಸಲ್ಲಿಸುವ ಮುಖಾಂತರ ಇವರು ಕೂಡ ನಮನವನ್ನು ಸಲ್ಲಿಸಿದ್ದಾರೆ.